ಮುಳಬಾಗಿಲು ತುಪ್ಪದ ದೋಸೆ, ಖಾಲಿ ದೋಸೆ, ಈರುಳ್ಳಿ ದೋಸೆ ಇವುಗಳ ಹೆಸರುಗಳನ್ನೆಲ್ಲ ನೀವು ಕೇಳಿರ್ಬೋದು. ನಾವು ಸಾಮಾನ್ಯವಾಗಿ ಮಾಡುವ ದೋಸೆಗೂ ಮುಳಬಾಗಿಲು ಶೈಲಿಯ ತುಪ್ಪದ ದೋಸೆಗೂ ವ್ಯತ್ಯಾಸ ಏನು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಮುಳಬಾಗಿಲು ಶೈಲಿಯ ತುಪ್ಪದ ದೋಸೆ, ಖಾಲಿ ದೋಸೆ, ಈರುಳ್ಳಿ ದೋಸೆ ರೆಸಿಪಿಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ದೋಸೆ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ 3 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ. ನೀರು ಹಾಕಿ ಅದನ್ನು ನೆನೆಸಲಿಕ್ಕಿದೆ. 4 ಗಂಟೆಗಳ ಕಾಲ ಅಕ್ಕಿಯನ್ನು ಪ್ರತ್ಯೇಕವಾಗಿ ಒಂದು ಪಾತ್ರೆಯಲ್ಲಿ ನೆನೆಸ್ಕೊಳ್ತೇನೆ. ಹಾಗೆಯೇ ಉದ್ದಿನ ಬೇಳೆನೂ ಕೂಡ ನೆನೆಸಬೇಕು. 3/4 ಕಪ್ ಆಗುವಷ್ಟು ಉದ್ದಿನ ಬೇಳೆಗೆ ನೆನೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಪ್ರತ್ಯೇಕವಾಗಿ 4 ಗಂಟೆ ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ ಗ್ರೈಂಡರ್ ಉಪಯೋಗಿಸ್ತಾ ಇದ್ದೇನೆ. ರುಬ್ಬುವ ಕಲ್ಲಿನಲ್ಲಾದರೂ ಮಾಡ್ಬೋದು, ಮಿಕ್ಸಿ ಜಾರ್ನಲ್ಲಾದರೂ ಮಾಡ್ಬೋದು. ಮೊದಲು ಉದ್ದಿನ ಬೇಳೆನ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ನುಣ್ಣಗೆ ಮತ್ತು ಸ್ವಲ್ಪ ದಪ್ಪಗೆ ಈ ರೀತಿಯಾಗಿ ರುಬ್ಬಿ ತಯಾರು ಮಾಡ್ಕೊಳ್ಬೇಕು. ನಂತರ ಅದೇ ಗ್ರೈಂಡರಿಗೆ ನೆನೆಸಿರೋ ಅಕ್ಕಿ ಎಷ್ಟು ಬೇಕೋ ಅಷ್ಟು ನೀರು, ಹಾಗೆಯೇ 3/4 ಕಪ್ ಆಗುವಷ್ಟು ತೆಳು ಅವಲಕ್ಕಿಯನ್ನು ನೀರಿನಲ್ಲಿ ತೊಳೆದು ಹಾಕಬೇಕು. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. 2 ಹಿಟ್ಟುಗಳನ್ನು ಒಂದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ದೋಸೆ ಹಿಟ್ಟು ತುಂಬ ಗಟ್ಟಿಯಾಗಿದೆ, ದಪ್ಪವಾಗಿದೆ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕಿ ಅದರ ಸ್ಥಿರತೆನ ಹದ ಮಾಡ್ಕೊಳ್ಬೋದು. ಅಥವಾ ಈಗ ಸರಿಯಾಗಿ ಕಲಸಿಟ್ಟು ಹಿಟ್ಟು ಪೂರ್ತಿ ಹುಳಿಯಾಗಲಿಕ್ಕೆ ಬಿಟ್ಟು ಮಾರನೇ ದಿನ ಬೆಳಿಗ್ಗೆನೂ ಕೂಡ ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹದ ಮಾಡ್ಕೊಳ್ಬೋದು. ಮುಚ್ಚಳ ಮುಚ್ಚಿ 8ರಿಂದ 10 ಗಂಟೆ ಹುಳಿಯಾಗಲಿಕ್ಕೆ ಬಿಡಿ. ಚಳಿಗಾಲದಲ್ಲಿ ಜಾಸ್ತಿ ಸಮಯ ತಗೊಳ್ತದೆ ಹುಳಿಯಾಗಲಿಕ್ಕೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಪುನಃ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ಸರಿಯಾಗಿ ಹುಳಿಯಾಗಿರೋದು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಚೆನ್ನಾಗಿ ಹುಳಿಯಾಗಬೇಕು ಹಿಟ್ಟು. ಮತ್ತು ಉದ್ದಿನ ಬೇಳೆನ ತುಂಬ ನುಣ್ಣಗೆ ರುಬ್ಕೊಂಡಿರಬೇಕು. ನನಗೆ ದೋಸೆ ಹಿಟ್ಟು ಸ್ವಲ್ಪ ದಪ್ಪವಾಗಿದೆ ಅಂತ ಅನಿಸ್ತು. ಹಾಗಾಗಿ ಸ್ವಲ್ಪ ನೀರು ಹಾಕಿ ಮತ್ತೆ ಅದರ ಸ್ಥಿರತೆನ ಸರಿ ಮಾಡ್ಕೊಳ್ತಾ ಇದ್ದೇನೆ. ಈಗ ದೋಸೆ ಕಾವಲಿ ಬಿಸಿ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಉಪಯೋಗಿಸುವ ದೋಸೆ ಕಾವಲಿ ನಾವು ಕರಾವಳಿಯಲ್ಲೆಲ್ಲ ನೀರು ದೋಸೆಗೆ ಉಪಯೋಗಿಸ್ತೇವೆ ನೋಡಿ, ಅದೇ ಕಾವಲಿ, ಕಬ್ಬಿಣದ ಕಾವಲಿನ ಇಲ್ಲಿ ಉಪಯೋಗಿಸ್ತಾ ಇದ್ದೇನೆ. ತುಂಬ ಏನು ವ್ಯತ್ಯಾಸ ಇರೋದಿಲ್ಲ ತುಪ್ಪದ ದೋಸೆ ಅಂತ ಮುಳಬಾಗಿಲು ಶೈಲಿಯ ದೋಸೆಯಲ್ಲಿ. ಮಾಡುವ ದೋಸೆ ಹಿಟ್ಟನ್ನು ಹುಯ್ಯುವ ವಿಧಾನ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಷ್ಟೇ. ಇದು ಖಾಲಿ ದೋಸೆ. ನಾವು ಸೆಟ್ ದೋಸೆ ಮಾಡ್ತೇವಲ್ಲ ಅದರಲ್ಲೇ ಸ್ವಲ್ಪ ತೆಳ್ಳಗೆ ದೋಸೆ ಹಿಟ್ಟನ್ನು ಹರಡಿದರೆ ಆಯಿತು ಖಾಲಿ ದೋಸೆಗೆ, ಅಂದರೆ ಪ್ಲೇನ್ ದೋಸೆ. ಇದರಲ್ಲಿ ಮೇಲ್ಗಡೆ ಏನು ನಾವು ಹಾಕೋದಿಲ್ಲ, ಈರುಳ್ಳಿ ಎಲ್ಲ ಅಥವಾ ತುಪ್ಪನೂ ತುಂಬ ಹಾಕೋದಿಲ್ಲ. ಇದನ್ನು ತಿರುವಿ ಹಾಕಿ 2 ಕಡೆ ಚೆನ್ನಾಗಿ ಕಾಯಿಸಿ ತೆಗೆದ್ರೆ ಆಯಿತು. ನೀವು ತುಪ್ಪ ದೋಸೆ ಮಾಡೋದಿದ್ರೆ ಮೊದಲೊಂದೆರಡು ಖಾಲಿ ದೋಸೆ ಮಾಡ್ಕೊಳ್ಳಿ ಕಾವಲಿಯಲ್ಲಿ. ಕಾವಲಿ ಒಂದು ಹದಕ್ಕೆ ಬರ್ತದೆ ಆಗ. ನಂತರ ಒಂದು ಒದ್ದೆ ಬಟ್ಟೆಯಲ್ಲಿ ಚೆನ್ನಾಗಿ ಅದನ್ನ ಒರೆಸ್ಕೊಂಡು ಸ್ವಲ್ಪ ಎಣ್ಣೆನ ಹೀಗೆ ಸವರ್ಕೊಂಡು ನಂತರ ತುಪ್ಪದ ದೋಸೆಗೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈಗ ನೋಡಿ ವ್ಯತ್ಯಾಸ, ಒಂದೇ ಒಂದು ಸಣ್ಣ ವ್ಯತ್ಯಾಸ ಇರೋದು. ನಾವು ಈ ಮುಳಬಾಗಿಲು ಶೈಲಿಯ ತುಪ್ಪದ ದೋಸೆಯಲ್ಲಿ ಅವರು ಹಿಟ್ಟನ್ನು ಹಾಕಿದ ಮೇಲೆ ಮಧ್ಯದಲ್ಲಿ ಅದು ಹಾಗೆ ಉಬ್ಬಿ ಬರೋ ಥರ ಹಿಟ್ಟಿರ್ತದೆ. ನಂತರ ಸುತ್ತಲೂ ಅದನ್ನು ಎಷ್ಟು ಅವರು ಅದನ್ನು ಹರಡ್ತಾರೆ ಅಂತೇಳಿದರೆ ದೋಸೆ ಕಾವಲಿಯ ಅಂಚಿನವರೆಗೆ ಹಿಟ್ಟನ್ನು ತಗೊಂಡು ಬರ್ತಾರೆ. ಮೇಲ್ಗಡೆ ಧಾರಾಳವಾಗಿ ತುಪ್ಪನ ಹಾಕ್ತಾರೆ. ನಿಮ್ಗೆ ಅನಿಸ್ತಾ ಇರ್ಬೋದು ತುಪ್ಪ ತುಂಬ ಇದೆ ಅಂತ. ಮುಳಬಾಗಿಲು ಶೈಲಿಯ ತುಪ್ಪದ ದೋಸೆ ಅಂತ ಹೇಳಿದರೆ ಹಾಗೆ ತುಂಬ ತುಪ್ಪ ಇರ್ತದೆ. ಆದರೆ ನಮ್ಮ ಅವಶ್ಯಕತೆಗೆ ಸರಿಯಾಗಿ ನಾವು ಬದಲಾವಣೆ ಮಾಡಿಕೊಂಡು ಕಡಿಮೆ ತುಪ್ಪದಲ್ಲಿ ಮಾಡ್ಬೋದು. ಈಗ ಈ ಕಬ್ಬಿಣದ ಕಾವಲಿಯಲ್ಲಿ ನಾನು ಯಾವಾಗಲೂ ಕೂಡ ದೋಸೆ ಮಾಡುವಾಗ ಅಂಚಿನವರೆಗೆ ಹಿಟ್ಟನ್ನು ಹುಯ್ಯೋದಿಲ್ಲ. ಈ ಮುಳಬಾಗಿಲು ಶೈಲಿಯ ದೋಸೆ ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಹುಯ್ದಿರೋದ್ರಿಂದ ಅಂಚಿನಲ್ಲಿ ನಮಗೆ ಅವರು ಮಾಡಿ ಆ ಕಾವಲಿಯ ಹದ ಇರುವಷ್ಟು ನಮಗೆ ಅಷ್ಟು ಸುಲಭದಲ್ಲಿ ಅದು ಬರಲಿಕ್ಕಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಅಂಚಿನಲ್ಲಿ ಕ್ರ್ಯಾಕ್ಸ್ ಬರ್ಬೋದು. ಮಧ್ಯದಲ್ಲಿ ಆಲೂ ಬಾಜಿನ ಇಟ್ಟು ಮಡ್ಚಿದ್ರೆ ಆಯಿತು, ತುಪ್ಪದ ದೋಸೆ ರುಚಿಯಾಗಿ ತಯಾರಾಗ್ತದೆ. ಆಲೂ ಬಾಜಿ ರೆಸಿಪಿನ ಕೊನೆಯಲ್ಲಿ ಹಾಕಿದ್ದೀನಿ. ಈರುಳ್ಳಿ ದೋಸೆ ಆದರೆ ದೋಸೆ ಹುಯ್ದ ಮೇಲೆ ಮೇಲ್ಗಡೆ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, ಸಣ್ಣಗೆ ಹೆಚ್ಚಿರುವ ಹಸಿಮೆಣಸು, ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ, ಹಾಗೆಯೇ ಸ್ವಲ್ಪ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಎಲೆನ ಹಾಕಿ ಹೀಗೆ ಹರಡಬೇಕು. ಇದು ನಾವು ಈರುಳ್ಳಿ ಉತ್ತಪ್ಪ ಮಾಡ್ತೇವೆ ನೋಡಿ, ಹಾಗೆಯೇ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಹಾಕಿ ಕಾಯಿಸಿದ್ರೆ ಆಯಿತು. ತಿರುವಿ ಹಾಕಿ 2 ಕಡೆ ಚೆನ್ನಾಗಿ ಕಾಯಿಸಿ. ನಿಮ್ಗೆ ಅನಿಸ್ತಾ ಇರ್ಬೋದು ಏನು ಅಂಥ ವ್ಯತ್ಯಾಸ ಇಲ್ಲ ಅಂತೇಳಿ. ನಿಜ, ಆದರೆ ಆ ತುಪ್ಪದ ದೋಸೆ ಹುಯ್ಯುವ ವಿಧಾನ ಮಾತ್ರ ಸ್ವಲ್ಪ ಬದಲಿ ಇದೆ. ಮುಳಬಾಗಿಲು ಶೈಲಿಯ ದೋಸೆ ಹೇಗಿರ್ತದೆ ಅಂತ ತೋರಿಸ್ಬೇಕು ಅಂತ ನನಗನ್ನಿಸ್ತು. ಹಾಗಾಗಿ ಇವತ್ತು ಈ ಅಡುಗೆ ವಿಧಾನನ ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಮೇಲ್ಗಡೆ ಇರೋದು ಈರುಳ್ಳಿ ದೋಸೆ, ಖಾಲಿ ದೋಸೆ, ಇದೆರಡು ತುಪ್ಪದ ದೋಸೆ.
ಆದರೆ ರುಚಿ ಮಾತ್ರ ಅದ್ಭುತವಾಗಿರ್ತದೆ. ಯಾಕಂದರೆ ಧಾರಾಳವಾಗಿ ತುಪ್ಪ ಮತ್ತು ಮಧ್ಯದಲ್ಲಿ ಆಲೂ ಭಾಜಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಮಾಡಿದ್ರೇ ಹಾಗೆ ಅದರ ರುಚಿ ಸ್ವಲ್ಪ ಭಿನ್ನವಾಗಿ ಚೆನ್ನಾಗಿರ್ತದೆ. ಆಲೂ ಭಾಜಿ ನಾನು ಮಾಡ್ಕೊಂಡಿರೋದು ಹೇಗೆಂದರೆ 2-3 ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿಕೊಂಡು ಬಾಣಲೆಯಲ್ಲಿ ಅದಕ್ಕೆ ಅರ್ಧ ಚಮಚ ಸಾಸಿವೆ ಹಾಕಿದ್ದೆ. ಸಾಸಿವೆ ಸಿಡಿದ ಮೇಲೆ 6-7 ಕರಿಬೇವಿನ ಎಲೆ ಹಾಕಿ 2 ಈರುಳ್ಳಿಯನ್ನು ತೆಳ್ಳಗೆ ಹೆಚ್ಚಿ ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಗುಲಾಬಿ ವರ್ಣಕ್ಕೆ ತಿರುಗೋ ತನಕ ಬಾಡಿಸ್ಕೊಂಡು ಅರ್ಧ ಚಮಚ ಬೆಳ್ಳುಳ್ಳಿ ಕಣಕ 1/4 ಚಮಚ ಶುಂಠಿ ಕಣಕನ ಹಾಕಿ ಚೆನ್ನಾಗಿ ಮತ್ತೆ ಬಾಡಿಸ್ಕೊಂಡೆ. ಆಮೇಲೆ ಒಂದು 4 ಹಸಿಮೆಣಸಿನಕಾಯಿನ ಸೀಳಿ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಬೇಯಿಸಿ ಹಿಸುಕಿ ಇಟ್ಕೊಂಡಂಥ ಆಲೂಗಡ್ಡೆ, ಹಾಗೆಯೇ 1/4 ಚಮಚ ಅರಿಶಿನ ಕೂಡ ಹಾಕಿದ್ದೇನೆ, ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ಆಲೂಗಡ್ಡೆ 3-4 ಬೇಯಿಸಿ ಹಿಸುಕಿ ಅಂದರೆ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥದ್ದು ಹಾಕಿ ಚೆನ್ನಾಗಿ ಕಲಸಿ 1/4 ಚಮಚ ಲಿಂಬೆ ರಸ ಹಾಕಿ ಕಲಸಿದರೆ ಆಲೂ ಭಾಜಿ ತಯಾರಾಗ್ತದೆ. ನಾನು ಈಗಾಗಲೇ ಮಸಾಲೆ ದೋಸೆ ರೆಸಿಪಿಯಲ್ಲಿ ತೋರಿಸಿರೋದ್ರಿಂದ ಆಲೂ ಭಾಜಿನ ಇಲ್ಲಿ ಕೊನೆಯಲ್ಲಿ ತೋರಿಸ್ತಾ ಇದ್ದೇನೆ. ಇದೇ ಆಲೂ ಭಾಜಿನ ನಾನು ತುಪ್ಪದ ದೋಸೆ ಮಧ್ಯದಲ್ಲಿ ಹಾಕಿರುವಂಥದ್ದು. ಇವತ್ತು ತೋರಿಸಿರುವ ಈ ಮುಳಬಾಗಿಲು ಶೈಲಿಯ ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ಧನ್ಯವಾದಗಳು.